ನಿನಗೊಂದು ವಿಷಯ ಗೊತ್ತಾ? ನಿನಗ್ ಗೊತ್ತಿಲ್ಲದೆ ಬ್ರಿಟಿಷರ್ನೇ ನೀನ್ ಸೋಲ್ಸಿದ್ಯಾ. ಬ್ರಿಟಿಷರಿಗೆ ತಮ್ಮ ಸೋಲನ್ನ ಯಾವತ್ತೂ ಸಹಿಸ್ಕೊಳಕ್ಕಾಗಲ್ಲ. ಊರಿನ ಸ್ಥಿತಿ ನೋಡ್ತಾ ಇದೀಯಾ? ಕೆಲವು ಹುಡುಗರು ಯಾರೋ ಹೋಗ್ಲಿ ಬಿಟ್ಟಾಕ್, ಅದು ಬಿಡು, ಅದೆಲ್ಲ ನಿನಗೆ ಅರ್ಥ ಆಗೋದಿಲ್ಲ. ಹೋಗಿ ಸ್ವಲ್ಪ ನಿಮ್ಮ ಅಪ್ಪನ್ ಕರಿತೇನಪ್ಪ. ಅಪ್ಪ ಮನೇಲಿ ಇಲ್ವಲ್ಲ ಕಾಕ? ನಮ್ ಕಟಕ್ನಲ್ಲಿ ಈ ಬಂಗಾಳ ಸಮಿತಿ ಇಲ್ವಾ, ಅವರು ಈ ವರ್ಷ ಗವರ್ನರ್ ಲೆಫ್ಟಿನೆಂಟ್ ಆಂಡ್ರೂ ಫ್ರೇಸರ್ ಇದಾರಲ್ಲ, ಅವರಿಗೆ ಸನ್ಮಾನ ಮಾಡ್ತಾರಂತೆ. ಗವರ್ನರು ನಮ್ಮ ಈ ಸಣ್ಣ ಊರಿಗೆ ಬರ್ತಾ ಇದ್ದಾರೆ. ಅವರು ನಮ್ಮ ಸನ್ಮಾನನ ಸ್ವೀಕರಿಸೋಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದು. ಅವರಿಗೆ ಯಾವ ಆಮಂತ್ರಣ ಪತ್ರ ಕಳಿಸ್ತಾ ಇದೀವೋ ಅದರ ಒಂದು ಪ್ರತಿನ ತಗೊಂಡ್ ಬಂದಿದ್ದೀನಿ ನಾನು, ನಿಮ್ಮ ಅಪ್ಪಂಗೆ ತೋರ್ಸಕ್ಕೋಸ್ಕರ. ನೀನ್ ಇದನ್ನ ಅವ್ರಿಗೆ ಕೊಟ್ರೆ ಅವರು ನೋಡ್ಕೋತಾರೆ. ಮತ್ತೆ ಸುಭಾಷ್, ನೀನು ಗವರ್ನರ್ ಸನ್ಮಾನದಲ್ಲಿ ಒಂದು ಬಹಳ ಚಂದದ ಇಂಗ್ಲಿಷ್ ಕವಿತೆನ ವಾಚನ ಮಾಡಬೇಕು, ಸರಿನಾ? ನಾನಿನ್ ಬರ್ತೀನಿ. ದೇಶದ ಯುವಕರು ತಮ್ಮ ಪ್ರಾಣ ಕೊಟ್ಟು ದೇಶನ ಬ್ರಿಟಿಷರ ಕೈಯಿಂದ ಸ್ವತಂತ್ರಗೊಳಿಸಬೇಕಂತಿದ್ದಾರೆ. ಆದ್ರೆ ಕೆಲವು ಜನರು ಬ್ರಿಟಿಷ್ ಸರ್ಕಾರದ ಗವರ್ನರ್ನ ಸ್ವಾಗತ ಮಾಡಿ ಸನ್ಮಾನ ಮಾಡಬೇಕು ಅಂತಿದ್ದಾರೆ. ಶರತಣ್ಣ, ನೀವೇನಾದ್ರೂ ಹೇಳ್ತಾ ಇದ್ರಾ? ನೀನು ಕವಿತೆ ವಾಚನ ಮಾಡಕ್ ಸಿದ್ಧ ಆಗು. ಗವರ್ನರ್ನ ಖುಷಿ ಪಡಿಸ್ಬೇಕಲ್ಲ. ಕವಿತೆ? ನಾನ್ ಯಾವ ಕವಿತೆನ ಓದ್ಲಿ ಅಲ್ಲಿ? ಚಿಕ್ಕಮಾವಂಗೆ ಅಪ್ಪ ಇಂಗ್ಲಿಷ್ ಕವಿತೆಗಳ ಪುಸ್ತಕ ಕೊಟ್ಟಿದ್ರಲ್ವಾ, ಆ ಕವಿತೆ ಪುಸ್ತಕನ ನೋಡ್ತೀನಿ. ಮೇ ಕಮಿನ್ ಸರ್? ಎಸ್ ಎಸ್ ಎಸ್. ಇಲ್ಲಿ ಹತ್ರದಲ್ಲಿ ಸಮುದ್ರ ಎಲ್ಲಿ ನೋಡ್ಬೋದು ಮುಖರ್ಜಿ? ಒಡಿಸ್ಸಾ? ನೋ ಸರ್, ತಮ್ಲೋಕ್ ನಮ್ಮ ಮೆದಿನಿಪುರದಲ್ಲಿ. ನೋ ನೋ, ಫಾರ್ ಅಸ್ ಒಡಿಸ್ಸಾ ಕ್ಯಾಪಿಟಲ್ ಕಟಕ್. ಅಲ್ಲಂತೂ ಬಹಳ ಸ್ವದೇಶಿಗಳು ಹುಟ್ಟುತ್ತಾ ಇದ್ದಾರೆ, ಬೆಳೀತಾ ಇದ್ದಾರೆ. ಎಲ್ಲೋಯ್ತು ಆ ಪುಸ್ತಕ? ಚಿಕ್ಕಮಾವನ್ ಎಲ್ಲಾ ಪುಸ್ತಕನೂ ಇಲ್ಲೇ ಇರುತ್ತೆ. ಏನ್ ಬರ್ದಿದೆ? ಇದೇನಿದು? ಆ ನು ಪ ಅನುಪಮ. ಹಾಗಾದ್ರೆ ಇದು ಅನು ಚಿಕ್ಕಮ್ಮನ್ ಪುಸ್ತಕನಾ? ಯಾವ ಕವಿತೆ ಇರ್ಬೋದು ಇದ್ರಲ್ಲಿ? ನೋಡ್ತೀನಿ. ಜಾಕೆ ಆಕಾರ ಗ. ಸುಭಿ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಅಪ್ಪ ಚಿಕ್ಕಮಾವಂಗೆ ಒಂದು ಇಂಗ್ಲಿಷ್ ಕವಿತೆಗಳ ಪುಸ್ತಕ ಕೊಟ್ಟಿದ್ರು. ಅದನ್ನ ಹುಡುಕುವಾಗ ನಂಗೆ ಈ ಪುಸ್ತಕ ಸಿಕ್ತು. ಇಲ್ಲಿ ನೋಡಿ, ಇದ್ರಲ್ಲೇನೋ ಕವಿತೆ ಇದೆ. ನನ್ಗೆ ಇದ್ರಲ್ಲಿ ಬರ್ದಿರೋದು ಒಂದು ಅರ್ಥ ಆಗ್ತಾ ಇಲ್ಲ. ಈ ಪುಸ್ತಕ ರೋನೋ ಹತ್ರಕ್ಕೆ ಹೇಗ್ ಬಂತು? ಪುಸ್ತಕದ ಮೇಲೆ ಅನು ಚಿಕ್ಕಮ್ಮನ ಹೆಸರು ಬರ್ದಿದೆ. ಅನು ಚಿಕ್ಕಮ್ಮನ ಪುಸ್ತಕದಲ್ಲಿ ಸ್ವದೇಶಿ ಕವಿತೆಗಳು ಯಾಕಿವೆ? ಶರತಣ್ಣ, ನಾನು ಗವರ್ನರ್ ಆಂಡ್ರೂ ಫ್ರೇಸರ್ಗೆ ಕೇಳಿಸೋದಿಕ್ಕೆ ಆ ಕವಿತೆ ಓದ್ಕೊಳ್ಳ? ಒಡಿಸ್ಸಾದಲ್ಲಿ ಆರ್ಮ್ಸ್ ರೆವಲ್ಯೂಷನ್. ರೆವಲ್ಯೂಷನ್ ಮಾಡೋಕೆ ಆ ಸ್ವದೇಶಿಗಳು ನಿಧಾನವಾಗಿ ಸ್ಪ್ರೆಡ್ ಆಗ್ತಿದ್ದಾರೆ. ಕಟಕ್ಕಲ್ಲಿ ಇಷ್ಟೆಲ್ಲ ವೆಪನ್ಸ್ ಹೇಗೆ ಬರ್ತಿದೆ? ಹೌ ಆರ್ ದೇ ಲೂಟೆಡ್? ಮತ್ತೆ ನಾವು ಇಲ್ಲಿ ಸೈಲೆಂಟ್ ಆಗಿ ಕೂತಿದ್ದೀವಿ, ಸುಮ್ನಿದ್ದೀವಿ. ರಿಚರ್ಡ್ಸನ್ಗೆ ಅಲರ್ಟ್ ಮಾಡಿ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. Why can't he control?
ಏನ್ ಮಾಡ್ತಿದ್ದಾನೆ ರಿಚರ್ಡ್ಸನ್? ಹಿ ಹ್ಯಾಸ್ ಟು ಕಂಟ್ರೋಲ್. ಒಂದ್ ಕೆಲ್ಸ ಮಾಡು, ಒಂದಿಷ್ಟು ಒಳ್ಳೆ ಸ್ಪೈಗಳನ್ನ ಒಡಿಸ್ಸಾಗೆ ಕಳ್ಸು. ಅದರ ನಂತರ ನಾನು ಒಡಿಸ್ಸಾಗೆ ಹೋಗ್ತೀನಿ, ಮೇನ್ ಆಗಿ ಕಟಕ್ಗೆ. ನಮ್ಮ ತಾಯಿಯ ಸಣ್ಣ ಚಿಕ್ಕ ಸುಭಿ, ಈ ಕವಿತೆನ ಗವರ್ನರ್ ಮುಂದೆ ಹೇಳ್ತೀಯ? ಹಾ, ಯಾಕೆ? ಈ ಕವಿತೆ ಚೆನ್ನಾಗಿಲ್ವಾ? ಏನ್ ಹೇಳ್ತಿದ್ಯಾ ಸುಭಿ? ಚೆನ್ನಾಗಿಲ್ಲ ಅಂದ್ರೆ? ಭಾರತಾಂಬೆಯ ಬಗ್ಗೆ ಬರ್ದಿರೋ ಕವಿತೆ ಇದು. ಈ ಕವಿತೆ ನನ್ನ ಶರತಣ್ಣ, ನನ್ಗಿದನ್ನ ಸರಿಯಾಗಿ ಓದಕ್ ಬರ್ತಾ ಇಲ್ಲ. ನೀವ್ ನಂಗೆ ಈ ಕವಿತೆನ ಓದಿ ಹೇಳೋಕ್ಕಾಗತ್ತಾ? ಸುಭಿ, ಸ್ವದೇಶಿ ಕವಿತೆನ ಗವರ್ನರ್ ಮುಂದೆ ಹೇಗ್ ವಾಚನ ಮಾಡಕ್ಕಾಗತ್ತೆ? ಸುಭಿ ಈಗಾಗ್ಲೇ ರಿಚರ್ಡ್ಸನ್ ಮಗನ್ನ ಓಟದಲ್ಲಿ ಸೋಲಿಸಿ ಬ್ರಿಟಿಷರ ಕೋಪಕ್ಕೆ ಗುರಿಯಾಗಿದ್ದಾನೆ. ಈ ವಯಸ್ಸಲ್ಲಿ ಸುಭಿಗೆ ಯಾವ ಅಪಾಯನೂ ಆಗದೆ ಇರಲಿ. ನಾನೇನಾದ್ರೂ ಹೇಳಿ ಅವನ್ಗೆ ಬೇರೆ ರೀತಿಯಲ್ಲಿ ಅರ್ಥ ಮಾಡಿಸ್ಬೇಕು. ಶರತಣ್ಣ, ಈ ಸಣ್ಣ ನಂತರ ಏನ್ ಬರ್ದಿದ್ದಾರೆ ಸ್ವಲ್ಪ ಹೇಳ್ಕೊಡ್ತೀರಾ? ಅದು ಒತ್ತಕ್ಷರ. ನಾಗೆ ನಾ ಒತ್ತು, ಉನ್ನತಿ. ಅದಕ್ಕೆ ನಾನು ಹೇಳ್ತಿರೋದು ಸುಭಿ, ಇಂಥ ಕವಿತೆನ ವಾಚನ ಮಾಡುವಾಗ ನೀನೇನಾದ್ರೂ ಮರ್ತೋದ್ರೆ? ನೀನಂತೂ ಈ ಭಾಷೆನ ಇನ್ನೂ ಸರಿಯಾಗಿ ಕಲ್ತಿಲ್ಲ. ಸರಿ, ಹಾಗಿದ್ರೆ ನಾನು ಈ ಭಾಷೆ ಕಲಿತೀನಿ ಶರತಣ್ಣ. ನೀವ್ ನಂಗೆ ಹೇಳ್ಕೊಡ್ತೀರಾ? ಹಾಗಾದ್ರೆ ಪೂರ್ತಿಯಾಗಿ ಕಲ್ತ್ಕೊಂಡ್ಮೇಲೆ ಈ ಕವಿತೆನ ವಾಚನ ಮಾಡು. ಈಗ ನಿನಗೆ ಇಂಗ್ಲಿಷ್ ಬಹಳ ಚೆನ್ನಾಗಿ ಬರುತ್ತೆ, ಅದನ್ನೇ ಹೇಳು. ಅಲ್ದೆ ಗವರ್ನರ್ಗೆ ಇಂಗ್ಲಿಷೇ ಅರ್ಥ ಆಗೋದು ಅಲ್ವಾ? ಈ ಪುಸ್ತಕ ಎಲ್ಲಿತ್ತೋ ಅಲ್ಲೇ ಹೋಗಿ ಇಟ್ಬಾ. ಗವರ್ನರ್ ಎದುರಿಗೆ ಯಾವ ಇಂಗ್ಲಿಷ್ ಕವಿತೆ ವಾಚನ ಮಾಡ್ಬೇಕು ಅಂತ ಯೋಚಿಸಿದ್ಯೋ ಅದನ್ನೇ ಮಾಡು. ಆಗ್ಲಿ ಶರತಣ್ಣ. ಈ ಭಾಷೆ ಸುಬಿಗೆ ಅರ್ಥ ಆಗದಿರೋದೇ ಒಳ್ಳೇದಾಯ್ತು, ಇಲ್ದಿದ್ರೆ ಅನರ್ಥ ಆಗ್ಬಿಡೋದು. ಅನುವಕ್ಕ, ಅನಂತ್ ಅವ್ರ ಬಗ್ಗೆ ನಿಮ್ಗೆ ಏನಾದ್ರು? ಇಲ್ಲಿ ಯಾರು ಇಲ್ಲ, ಇಲ್ಲಿ ಯಾರು ಇಲ್ಲ ಸಾಹೇಬ್ರೆ. ಒಳಗಡೆ ನಮ್ಮ ಪರಿವಾರದವ್ರು ಬಿಟ್ಟು ಬೇರೆ ಯಾರು ಇಲ್ಲ. ಅವ್ರಿಗೆ ಏನು ಮಾಡಬೇಡಿ ಸಾಹೇಬ್ರೆ, ಅವ್ರಿಗೆ ಏನು ಮಾಡಬೇಡಿ ಸಾಹೇಬ್ರೆ. ಪೊಲೀಸರು ಬರ್ತಿದ್ದಾರೆ, ಬೇಗ ಶಸ್ತ್ರನ ಕೊಡಿ. ಅವ್ರೇನಾದ್ರೂ ನೋಡಿದ್ರೆ ನಮ್ ಕತೆ ಮುಗ್ದೋಗುತ್ತೆ. ಹ್ಯಾಂಡ್ಸ್ ಅಪ್. ಒಂದ್ ವಿಷಯ ನಂಗೆ ಅರ್ಥನೇ ಆಗ್ತಿಲ್ಲ ಅಣ್ಣ. ಗವರ್ನರ್ ಅಂತ ವ್ಯಕ್ತಿ ಊರಿಗೆ ಬರ್ತಿದ್ದಾರೆ, ಮತ್ತೆ ಅದ್ರ ಜೊತೆಗೆ ನಮ್ ಸಂಘಟನೆ ಕಡೆಯಿಂದ ಸನ್ಮಾನ ಸ್ವೀಕಾರ ಮಾಡ್ತಿದ್ದಾರೆ. ಇದಕ್ಕೆ ಏನ್ ಕಾರಣ ಇರಬಹುದು? ಅಯ್ಯೋ, ಕಟಕ್ನ ಸಭೆಯ ವಿಷಯ ಅವ್ರ ಕಿವಿಗೆ ಇನ್ನೂ ಬಿದ್ದಿಲ್ಲ ಅಂತ ಅನ್ಕೊಂಡಿದ್ಯೇನ್ ನೀನು? ಆದ್ರೆ ನಾವು ಈ ಊರಿನ ಹಳಬರು, ನಾವು ಆ ಸಭೆಯ ಕುರಿತಾಗಿ ಪ್ರೋತ್ಸಾಹ ತೋರಿಸಿಲ್ಲ ಅಂದ್ಮೇಲೆ ನನಗನ್ಸುತ್ತೆ ಗವರ್ನರ್ ಸಾಹೇಬರು ಬಹಳ ಖುಷಿ ಪಡ್ತಾರೆ. ಹೌದು ಜಾನಕಿ, ನರೇಂದ್ರ ಗುಹಾ ಅವರು ಆಮಂತ್ರಣದ ಪ್ರತಿಯನ್ನು ತಲುಪಿಸಿ ಹೋದ್ರಲ್ಲ, ಅದನ್ನ ಓದಿದ್ಯಾ? ಹೌದಣ್ಣ, ನಾನು ಓದಿದ್ದೀನಿ. ನಾನು ಅದನ್ನ ಸರಿ ಮಾಡ್ತೀನಿ. ಶರತಣ್ಣ, ಎಲ್ರೂ ಕೂಡ ಗವರ್ನರ್ ವಿಷಯದ ಬಗ್ಗೆ ಎಷ್ಟೆಲ್ಲ ಮಾತಾಡ್ತಾ ಇದ್ದಾರೆ, ಆದ್ರೆ ಈ ಗವರ್ನರ್ ಯಾರು? ನೀನೀಗ ಒಂದು ಬಹಳ ಒಳ್ಳೆ ಪ್ರಶ್ನೆ ಕೇಳಿದೀಯ ಸುಭಾಷ್. ಗವರ್ನರ್ ಅಂದ್ರೆ ಯಾರು ಅಂತ ತಿಳ್ಕೋಬೇಕಾ? ನಮ್ಮ ದೇಶದಲ್ಲಿ ಆಡಳಿತ ಮಾಡೋಕೋಸ್ಕರ ಒಬ್ಬ ರಾಜ ಇದ್ದಾನಲ್ಲ ಇಂಗ್ಲೆಂಡ್ ಅಲ್ಲಿ, ಅವನು ಕೆಳಗಿರೋ ಒಬ್ಬ ಲಾರ್ಡ್, ಅವನು ಕೆಳಗಿರೋ ಒಬ್ಬ ಚಿಕ್ಕ ಲಾರ್ಡ್, ಲೆಫ್ಟಿನೆಂಟ್ ಗವರ್ನರ್, ರಾಜನ ಮೂಲಕ ಕಳಿಸಿರೋ ಯಜಮಾನ. ಅರ್ಥ ಆಯ್ತಾ ಸುಭಾಷ್? ಇದೆಲ್ಲ ನಿನ್ಗೀಗ ಅರ್ಥ ಆಗೋದಿಲ್ಲ ಸುಭಾಷ್. ನೀನೀಗ ತಿಳ್ಕೋಬೇಕಾಗಿದ್ದೇನೆಂದ್ರೆ ಅವರು ಬ್ರಿಟಿಷ್ ಸರ್ಕಾರದ ಜವಾಬ್ದಾರಿನ ನೋಡ್ಕೋತಾರೆ. ತುಂಬಾ ದೊಡ್ಡ ಪದವಿನ ಹೊಂದಿದ್ದಾರೆ. ಲೆಫ್ಟಿನೆಂಟ್ ಗವರ್ನರ್ ಸರ್ ಆಂಡ್ರ್ಯೂ ಹೆನ್ರಿ ಸನ್ ಲೀತ್ ಫ್ರೇಜರ್, ನೈಟ್ ಕಮಾಂಡರ್ ಆಫ್ ದಿ ಸ್ಟಾರ್ ಆಫ್ ಇಂಡಿಯಾ. ಆಂಡ್ರ್ಯೂ ಫ್ರೇಜರೇ ಬಂಗಾಳ ವಿಭಜನೆಯ ಮೂಲ ಕಾರಣ. ಇದೆಲ್ಲ ಆಗಿರೋದೇ ಅವನಿಂದ. ಬಹಳ ಗಣ್ಯ ವ್ಯಕ್ತಿಗಳೆಲ್ಲ ಬರ್ತಾ ಇದ್ದಾರೆ. ನೋಡ್ತಿರು, ಎಂತೆಂಥ ದೊಡ್ಡ ದೊಡ್ಡ ಜನ ಬರ್ತಾರ ಸಭೆಗೆ. ಅಲ್ಲ ದೊಡ್ಡಪ್ಪ, ಸನ್ಮಾನ
ಸನ್ಮಾನ ಅನ್ನೋದ್ರ ಅರ್ಥ ಏನು? ಸುಭಾಷ್ ಮನ್ಸಲ್ಲಿ ಇವತ್ತು ಬಹಳ ಪ್ರಶ್ನೆಗಳಿದೆ ಜಾನಕಿ. ಸನ್ಮಾನದ ಅರ್ಥ ಏನು ಅಂತ ಅವನಿಗೆ ಹೇಳು. ಗೌರವ. ಯಾರಿಗಾದ್ರೂ ವಿಶೇಷ ರೂಪದಲ್ಲಿ ಗೌರವ ಕೊಡೋದೇ ಸನ್ಮಾನ ಅಂತಾರೆ. ಅಪ್ಪ, ಸ್ವಲ್ಪ ದಿನದ ಹಿಂದೆ ದ್ವಿಜೇಂದ್ರ ರಾಯ್ ಬಂದಿದ್ರು ಕಟಕ್ಗೆ. ಆದ್ರೆ ನಮ್ಮ ಬಂಗಾಳ ಸಮಿತಿ ಅವರಿಗೆ ಸನ್ಮಾನ ಮಾಡಲೇ ಇಲ್ಲ. ಅವರು ಸರ್ಕಾರಿ ಕೆಲಸಕ್ಕಾಗಿ ಬಂದಿದ್ದು. ಮತ್ತೆ ಆಂಡ್ರ್ಯೂ ಫ್ರೇಸರ್ ಕೂಡ ಸರ್ಕಾರಿ ಕೆಲಸಕ್ಕೆ ಬರ್ತಿದ್ದಾರೆ ಅಂದ್ಮೇಲೆ ಇದ್ದಕ್ಕಿದ್ದಂತೆ ಅವ್ರಿಗೆ ವಿಶೇಷವಾಗಿ ಸನ್ಮಾನ ಮಾಡೋ ಅವಶ್ಯಕತೆ ಏನಿದೆ? ಸನ್ಮಾನ ಮಾಡೋ ಅವಶ್ಯಕತೆ ಇದೆ ಶರತ್. ಯಾಕಂದ್ರೆ ಅವರು ಆಂಡ್ರ್ಯೂ ಫ್ರೇಸರ್. ಅದು ಅಲ್ಲದೆ ಇಂಥ ಸನ್ಮಾನ ಮುಂಚೆನೂ ಆಗಿದೆ. ಎಕ್ಸಾಕ್ಟ್ಲಿ. ದೊಡ್ಡವರಿಗೆ ಗೌರವ ಕೊಡ್ಲೇಬೇಕಾಗತ್ತೆ. ಇದೇ ನಮ್ಮ ದೇಶದ ಸಂಸ್ಕಾರ. ನಮ್ ದೇಶದ ಸಂಸ್ಕಾರ ಎಲ್ಲಿ ಉಳಿದಿದೆ ದೊಡ್ಡಪ್ಪ? ಶರತ್, ಇತ್ತೀಚೆಗೆ ನೀನಾಡೋ ಮಾತು ನನಗೆ ಬಹಳ ವಿಚಿತ್ರ ಅನ್ಸುತ್ತೆ. ನೀನು ಸುಭಾಷ್ಗೆ ಬ್ರಿಟಿಷರ ಸೋಲಿನ ಕಥೆಗಳನ್ನು ಹೇಳ್ತಿರ್ತೀಯ, ಆದ್ರೆ ಚಿಕ್ಕ ಲಾರ್ಡ್ಗೆ ಸನ್ಮಾನ ಮಾಡೋದು ಯಾಕೆ ಅಂತ ಹೇಳೋಕಾಗ್ತಿಲ್ವಾ? ಇಲ್ಲಿ ಕೇಳು ಸುಭಾಷ್, ನಿನ್ನ ಶರತ್ ಅಣ್ಣನ ಹಾಗೆ ಕೆಲ ಭಾರತೀಯರು ಬ್ರಿಟಿಷರ್ನ ಸಣ್ಣವರು ಅಂತ ತೋರ್ಸೋಕೆ ಪ್ರಯತ್ನ ಮಾಡ್ತಿರ್ತಾರೆ. ಇದೇ ಕಾರಣಕ್ಕೆ ಬ್ರಿಟಿಷರು ನಮ್ಮ ಮೇಲೆ ಸಂದೇಹ ಪಡ್ತಾ ಇದ್ದಾರೆ. ಈ ಸನ್ಮಾನ ಮಾಡೋದ್ರಿಂದ ಆ ಸಂದೇಹ ಸ್ವಲ್ಪ ಕಡಿಮೆ ಆಗುತ್ತೆ. ಅಲ್ಲಿ ನರೇಂದ್ರ ಕಾಕ ಅವರು ನಂಗೆ ಕವಿತೆ ವಾಚನ ಮಾಡೋಕ್ ಹೇಳಿದ್ದಾರೆ. ಓ, ಇದು ತುಂಬಾ ಒಳ್ಳೆ ಸುದ್ದಿನೇ. ಇದನ್ನೇ ಮಾಡಬೇಕು ಅಂದಿದ್ದು. ಬೋಸ್ ಪರಿವಾರದ ಹುಡುಗ ಎಲ್ಲರ ಮುಂದೆ ಗವರ್ನರ್ ಸಾಹೇಬರಿಗೆ ಕವಿತೆ ಹೇಳಬೇಕು. ಇದು ನಮ್ಮೆಲ್ರಿಗೂ ಹೆಮ್ಮೆ ವಿಷಯ. ಅದು ಅಲ್ಲದೆ ರಿಚರ್ಡ್ಸನ್ ಸಾಹೇಬರನ್ನ ಎದುರು ಹಾಕೊಂಡಿದ್ದಕ್ಕೆ ನನಗೆ ಸ್ವಲ್ಪ ಭಯ ಆಗಿತ್ತು. ಯಾಕೋ ಪದೇ ಪದೇ ಭಾವನವರು ಸುಭಾಷ್ ಮೇಲಾದ ಅನ್ಯಾಯದ ಬಗ್ಗೆ ಮಾತಾಡೋಕ್ ಹೆದರ್ತಿದ್ದಾರೆ. ಆ ಬ್ರಿಟಿಷರ್ ಹುಡುಗ ಅಂತೂ ನಿಜವಾಗ್ಲೂ ಸುಭಾಷ್ಗೆ ಅನ್ಯಾಯ ಮಾಡಿದಾನೆ. ಹಾಗಾದ್ರೆ ನೀನ್ ಯಾವ ಕವನ ವಾಚನ ಮಾಡ್ತೀಯ ಸುಭಾಷ್? ನಾನ್ ಯೋಚಿಸಿದ್ದೆ ಆ ಪುಸ್ತಕದಿಂದ. ಅಪ್ಪ, ಅವನು ಇಲ್ಲಿವರೆಗೂ ಯಾವ ಇಂಗ್ಲಿಷ್ ಕವಿತೆ ವಾಚನ ಮಾಡೋದು ಅಂತ ನಿರ್ಧಾರ ಮಾಡಿಲ್ಲ. ಆಮೇಲೆ ಹೇಳ್ಕೊಡ್ತೀನಿ. ಸುಭಿ, ನೀನೀಗ ಊಟ ಮಾಡು. ನಾವು ಆಮೇಲೆ ಯೋಚನೆ ಮಾಡೋಣ ನೀನ್ ಯಾವ ಕವಿತೆ ವಾಚನ ಮಾಡೋದು ಅಂತ. ಅನುಚಿಕಮ್ಮನ್ ಪುಸ್ತಕದಲ್ಲಿ ಬರ್ದಿದ್ ಕವಿತೆ ಬಗ್ಗೆ ಹೇಳಕ್ ಹೋದ್ರೆ ಶರತಣ್ಣ ನನ್ನ ತಡೆದ್ಬಿಟ್ರು. ಯಾಕೆ ಹೀಗ್ ಮಾಡಿದ್ರು? ಅನುಚಿಕಮ್ಮ ಯಾವಾಗ ಬರ್ತಾರೆ? ಅವ್ರು ಬಂದಾಗ ಕವಿತೆ ಬಗ್ಗೆ ಕೇಳ್ತೀನಿ. ಇಲ್ಲಿಂದ ಯಾರು ಅಲ್ಲಾಡೋ ಹಾಗಿಲ್ಲ. ಏಯ್, ಈ ಕಡೆ ಚೆಕ್ ಮಾಡಿ. ಅವರೆಲ್ಲ ಆ ಕಡೆನೇ ಇದ್ದಾರೆ. ನಾನು ಇವ್ರನ್ನ ಹೇಗ್ ತಡಿಲಿ? ಅಕ್ಕ, ನೋವಾಗ್ತಾ ಇದೆ ಅಕ್ಕ. ರಕ್ತ ಬರ್ತಾ ಇದೆ ಅಕ್ಕ. ನೋವಾಗ್ತಿದೆ. ರಕ್ತ ನಿಲ್ತಾನೆ ಇಲ್ಲ. ಅಯ್ಯೋ, ಇದೇನಾಯ್ತದು? ಇರಿ, ಬಟ್ಟೆ ಕೊಟ್ಟೆ ಇರಿ. ತಗೊಳ್ಳಿ. ಮನೇಲಿ ಬರೀ ಹೆಂಗಸರಿದ್ದಾರೆ. ಅವ್ರು ಈ ಸ್ಥಿತಿಲಿ ಇರ್ಬೇಕಾದ್ರೆ ನೀವು ಇವತ್ ಹೋಗ್ತಾ ಇದೀನಿ. ಇಲ್ಲೇನಾದ್ರೂ ಸ್ವದೇಶಿಗಳು ಓಡಾಡ್ತಿರೋದು ನಿನಗೆ ಕಂಡ್ರೆ ನಮಗ್ ವಿಷಯ ತಿಳಿಸೋ. ನೆನಪಿರ್ಲಿ, ಇಲ್ಲಾಂದ್ರೆ ಚೆನ್ನಾಗಿರೋದಿಲ್ಲ. ಹೇಯ್, ಪೊಲೀಸ್ನವ್ರು ಹೊರಟೋದ್ರು. ನೀವು ಹೊರಗೆ ಬನ್ನಿ. ಬನ್ನಿ 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 ಬನ್ನಿ. ಸರಿ, ಶಸ್ತ್ರ ಎಲ್ಲಿದೆ? ಇಲ್ಲಿದೆ. ಬ್ರಿಟಿಷರ ಜೊತೆ ಹೋರಾಡೋದು ಅಂದ್ರೆ ಏನು ಮಾಮೂಲಿ ವಿಷಯ? ಹೋರಾಟನ ನಾವು ಮಾಡ್ಲೇಬೇಕಾಗತ್ತೆ. ಶತ್ರುಗಳನ್ನ ನಾಶ ಮಾಡ್ಲೇಬೇಕು. ಬ್ರಿಟಿಷರು ಯಾರನ್ನು ಜೀವಂತ ಉಳಿಸ್ತಿಲ್ಲ. ಮಕ್ಕಳು ಮುದುಕರು ಯಾರನ್ನು ಬಿಡ್ತಿಲ್ಲ. ನನ್ನ ಅಕ್ಕನ ಮಗ ಚಿಕ್ಕೋನು, ಅವನಿಗೂ ತೊಂದರೆ ಕೊಡ್ತಿದ್ದಾರೆ. ಸುಬಿ ಕತೆ ಮುಂದೆ ಏನಾಯ್ತೋ ಏನೋ. They're innocent. They're innocent. ಇವ್ರು ಯಾಕೆ ಅರ್ಥನೇ ಮಾಡ್ಕೊಳ್ಳಲ್ಲ? Their innocent faces cleaned. ಉಫ್, ಈ ಸುಬ್ಬಿಗಂತೂ ನಿದ್ದೆನೆ ಬರೋದಿಲ್ವಲ್ಲ. ಇಡೀ ರಾತ್ರಿ ಓದ್ತಾ ಕೂತ್ಕೊಂಡ್ರೆ ಆರೋಗ್ಯ ಹಾಳಾಗೋದಿಲ್ವಾ? ಏನಾಯ್ತು? ಯಾರಿಗ್ ಬೈತಾ ಇದ್ದೀರಾ? ಮತ್ತಿನ್ಯಾರಿಗ್ ಬೈತೀನಿ ನೀವೇ ಹೇಳಿ. ಮನೇಲಿ ಇನ್ಯಾವ್ ಹುಡುಗ್ರಿದ್ದಾರೆ ಇಡೀ ರಾತ್ರಿ ಕೂತ್ಕೊಂಡು ಓದೋ ಅಭ್ಯಾಸ ಇರೋರು? ಸುಬ್ಬಿನ ಬಿಟ್ರೆ. ಸುಭಿ ಓದ್ತಾ ಇದ್ದಾನ ಇಷ್ಟೊತ್ತಾದ್ರು?
ನನಗೆ ಸಾಸಿವೆ ಎಣ್ಣೆ ತರೋದಕ್ಕೆ ಹೇಳಿದ್ರು. ಅದರಿಂದ ಅವ್ರಿಗೆ ನಿದ್ರೆ ಬರೋದಿಲ್ಲ. ನಿದ್ರೆ ಬಂದ್ ಕೂಡ್ಲೆ ಅವ್ರ ಕಣ್ಣಿಗೆ ಎಣ್ಣೆ ಹಾಕೊಂಡು ಓದ್ತಾ ಕೂತ್ಕೊಳ್ತಾರೆ. ನನಗಿದ್ ಯಾಕೋ ಸರಿ ಅನಿಸ್ತಿಲ್ಲ. ಸುಭಾಷನ ಈ ಹಠ ನನಗೆ ತುಂಬಾ ಇಷ್ಟ ಆಗ್ತಿದೆ. ಇವನು ಬಹಳ ಎತ್ತರಕ್ಕೆ ಬೆಳಿತಾನೆ. ಅವನ ವಯಸ್ಸಿನ ಬೇರೆ ಹುಡುಗರ ಹಾಗಲ್ಲ ಇವನು. ಸುಬಿ ಪುಟ್ಟ, ನಂಗೆ ಎಳ್ಳಿನೆಣ್ಣೆ ಪಾತ್ರೆನ ಕೊಡಿ ಅನ್ನೋದಕ್ಕಾಕಿ ಎಣ್ಣೆ ತಂದ್ರ? ತರ್ದೇ ಇರ್ತೀನ ಹೇಳಿ? ತರ್ದೇ ಇದ್ರೆ ನೀವ್ ಅಡ್ಗೆ ಮನೆಗೆ ಬರ್ತಿದ್ರಲ್ಲ, ಇದೇನ್ ಹೊಸ್ತಲ್ವಲ್ಲ? ನಿಮ್ಗೆ ಹೇಗ್ ಗೊತ್ತು ನೀವ್ ತಡ ಮಾಡಿದ್ರೆ ನಾನು ಅಲ್ಲಿಗೆ ಬರ್ತೀನಿ ಅಂತ? ಇಲ್ಲಿ ನೋಡಿ, ಓದಕ್ ಎಷ್ಟೊಂದಿದೆ. ಮತ್ತೆ ನಿಮ್ಗೆ ಗೊತ್ತಿದೆಯಲ್ಲ, ಮೆರಿಟ್ ಸ್ಕಾಲರ್ಶಿಪ್ ನಲ್ಲಿ ನಾನು ಫಸ್ಟ್ ಬರ್ಲೇಬೇಕು. ಮೆರಿಟ್ ಸ್ಕಾಲರ್ಶಿಪ್ ಅಲ್ಲಿ ಫಸ್ಟ್ ಬರೋದಕ್ಕೆ ಸುಭಾಷ್ ಎಷ್ಟು ಪ್ರಯತ್ನ ಪಡ್ತಿದ್ದಾನೆ. ಇಷ್ಟೆಲ್ಲ ಪ್ರಯತ್ನ ಪಡ್ತಿದ್ದಾನೆ ಅಂದ್ರೆ ಅದರ ಫಲಾನೂ ಸಿಕ್ಕೇ ಸಿಗುತ್ತೆ. ಸುಭಿ ಇದೇ ರೀತಿ ಜೀವನದಲ್ಲಿ ಗೆಲ್ತಾ ಮುಂದೆ ಹೋಗ್ಬೇಕು. ಡ್ಯಾಡ್, ಸುಭಾಷ್ ಇಸ್ ರಿಯಲಿ ಗುಡ್ ಇನ್ ಸ್ಟಡೀಸ್. ನಾನು ಎಕ್ಸಾಮ್ ಅಲ್ಲಿ ಅವನಿಗಿಂತ ಹೆಚ್ಚು ಮಾರ್ಕ್ಸ್ ಹೇಗೆ ತಗೊಳ್ಳಿ? You have to win the scholarship. That boss must be rusticated. ನೀನೊಬ್ಬ ಬ್ರಿಟಿಷ್ ಆಗಿ ಹೇಗ್ ಸೋಲೊಪ್ಕೋತೀಯ? ರಿಮೆಂಬರ್, ಆ ಬೋಸ್ ನಮ್ಗೆ ಇನ್ಸಲ್ಟ್ ಮಾಡಿದಾನೆ. ನಿನ್ನನ್ನ, ನನ್ನನ್ನ. You have to take revenge. ನೀನು ರಿವೆಂಜ್ ತಗೊಳ್ಳೇಬೇಕು. ಆ ಸುಭಾಷ್ ಯಾವಾಗ್ಲೂ ಫಸ್ಟ್ ಬರ್ತಾನೆ, ಆದ್ರೆ ಈ ಬಾರಿ ಹಾಗಾಗೋದಿಲ್ಲ. And you have to do this at any cost. How can I, ಡ್ಯಾಡ್? ಡ್ಯಾಡ್, ಒಂದು ಕೆಲಸ ಮಾಡ್ಬೋದು. ಇಫ್ ಯು ಹೆಲ್ಪ್ ಮೀ. ಹೇಳು, ಏನ್ ಹೆಲ್ಪ್ ಮಾಡ್ಬೇಕು? ಸುಭಾಷ್ ಚಂದ್ರ ಬೋಸ್ ಮೆರಿಟ್ ಸ್ಕಾಲರ್ಶಿಪ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು ಅಂತ ವ್ಯವಸ್ಥೆನ ನೀವು ಮಾಡಕ್ಕಾಗುತ್ತಾ ಡ್ಯಾಡ್? How do I, Charles? ಹೇಗೆ ನಾನು ಆ ಸುಭಾಷ್ ಚಂದ್ರ ಬೋಸ್ನ ಎಕ್ಸಾಮ್ ಬರೆದಿರೋ ಹಾಗೆ ತಡೆಯೋದು? ಇವತ್ತು ಸುಭಾಷ್ಗೆ ಪರೀಕ್ಷೆ ಇದೆ. ನೀವು ಅವನಿಗೆ ಏನ್ ಹೇಳ್ಬೇಕು ಅಂದ್ರೆ, ಯಾವುದಕ್ಕೂ ಚಿಂತೆ ಮಾಡಬಾರ್ದು, ಹೆದರ್ಬಾರ್ದು. ನಾನು ಏನ್ ಹೇಳ್ತಿದ್ದೀನಿ ಅಂತ ಕೇಳಿಸ್ಕೊತಿದ್ದೀರಾ ತಾನೆ? ಪ್ರಭಾವತಿ, ತಿಳ್ಕೊಳ್ಳೋ ಅವಶ್ಯಕತೆ ಇರೋದು ನಿನಗೆ, ಸುಭಾಷ್ಗಲ್ಲ. ಯಾಕಂದ್ರೆ ಚಿಂತೆ ಮಾಡ್ತಿರೋದು ನೀನು, ಮತ್ತೆ ಹೆದರ್ಕೊಳ್ಳೋದು ನೀನೆ. ಒಬ್ಬ ತಾಯಿಯಾಗಿ ಮಗನ್ ಬಗ್ಗೆ ಚಿಂತೆ ಮಾಡದೇ ಇರ್ಬೇಕಾ, ಹೆದರ್ದೇ ಇರ್ಬೇಕಾ? ನೀವೇ ಹೇಳಿ. ನಿನ್ ಮಗ ಹೆದರೋನಲ್ಲ ಪ್ರಭಾವತಿ. ಬಾ ಸುಭಾಷ್, ಬಾ. ಒಳ್ಳೆ ವ್ಯಕ್ತಿಯಾಗು. ಹೋಗು, ಅಮ್ಮಂಗ್ ನಮಸ್ಕಾರ ಮಾಡು. ಪರೀಕ್ಷೆಯಲ್ಲಿ ಚೆನ್ನಾಗಿ ಬರಿ. ನಿನ್ ಮೆರಿಟ್ ಅಲ್ಲಿ ಫಸ್ಟ್ ಬಂದ್ರೇನೆ ನೀನ್ ನಿನ್ ಮಾತನ್ನ ಉಳಿಸ್ಕೊಂಡೆ ಅಂತ ಆಗೋದು. ಸುಭಿ, ಸಿದ್ಧ ಆಗಿದ್ಯಾ? ನಡಿ, ಗಾಡಿಲಿ ರೋನು ಮತ್ತೆ ಅಬ್ದುಲ್ ಕಾಕ ಕಾಯ್ತಾ ಇದ್ದಾರೆ. ಮತ್ತೆ ಸುಭಿ, ಎಲ್ಲ ತಗೊಂಡಿದ್ಯಲ್ಲ? ಪೆನ್ನು, ಪೆನ್ಸಿಲ್ ಎಲ್ಲ ತಗೊಂಡ್ಯಾ? ತಗೊಂಡಿದ್ದೀನಿ ಶರತಣ್ಣ. ಅಪ್ಪ, ಹೋಗ್ ಬರ್ತೀನಿ. ಹೋಗ್ಬಾ. ಅಮ್ಮ, ಹೋಗ್ ಬರ್ತೀನಿ. ಸುಭಾಷ್, ಒಂದು ವಿಷಯ ಹೇಳ್ತೀನಿ ಕೇಳು. ಯಾವ ಪಂದ್ಯನ ನೀನು ಆಟದ ಮೈದಾನದಲ್ಲಿ ಶುರು ಮಾಡಿದ್ಯೋ, ಇವತ್ ನೀನು ಆ ಪಂದ್ಯನ ಪರೀಕ್ಷೆ ಹಾಲ್ನಲ್ಲಿ ಮುಗಿಸ್ಬೇಕು. ಈ
ಇವತ್ ನಾವು ಲಾಸ್ಟ್ ಬೆಂಚ್ ಅಲ್ಲಿ ಕೂರೋಣ. ಸುಭಾಷ್ ಪ್ರಿಪರೇಷನ್ ಬಗ್ಗೆ ಏನಾದ್ರೂ ತಿಳ್ಕೊಂಡಿದ್ಯಾ ಚಾರ್ಲ್ಸ್? ಪ್ರಿಪರೇಷನ್ ಏನೇ ಮಾಡ್ಕೊಂಡಿದ್ರು ಸುಭಾಷ್ ಎಕ್ಸಾಮ್ ಬರೆಯಕ್ ಆಗಲ್ಲ ಅಷ್ಟೇ. ವಾಟ್? ಬಾ ಸುಭಿ ಬಾ. ನೀನಿವತ್ತು ಫಸ್ಟ್ ಬೆಂಚ್ ಅಲ್ಲಿ ಕುತ್ಕೋ. ಅಪ್ಪ ಏನ್ ಹೇಳ್ತಾರೆ ಗೊತ್ತಾ ಚಾರ್ಲ್ಸ್? ಒಂದೇ ತಪ್ಪು ಪದೇ ಪದೇ ಮಾಡೋದು ಮೂರ್ಖತನ ಅಂತ. ನೀನ್ ಅದನ್ನೇ ಮಾಡ್ಬೇಡ ಚಾರ್ಲ್ಸ್. ಸುಭಿ ಬಾ ಕೂತ್ಕೋ. ಸುಭಾಷ್, ಯು ಕಾಂಟ್ ವಿನ್. ನಿನ್ಗೆ ಸ್ಕಾಲರ್ಶಿಪ್ ಸಿಗುತ್ತೆ ಅಂತ ಅನ್ಕೊಂಡಿದ್ಯಾ ನೀನು? ನೆವರ್. ನಿನ್ಗೆ ನನ್ ಕಂಡ್ರೆ ಯಾಕೆ ಭಯ ಚಾರ್ಲ್ಸ್? Good morning, children. ಗುಡ್ ಮಾರ್ನಿಂಗ್ ಸರ್. Merit scholarship ಇವತ್ತು ಸೆಕೆಂಡ್ ಮತ್ತು ಫೈನಲ್ ರೌಂಡ್. ಆಫ್ಟರ್ ದಿಸ್ ಎಕ್ಸಾಮ್ ಯಾರಿಗೆ ಸ್ಕಾಲರ್ಶಿಪ್ ಸಿಗುತ್ತೆ ಅಂತ ಡಿಸೈಡ್ ಮಾಡಲಾಗತ್ತೆ. ಟೇಕ್ ಯೋರ್ ಸೀಟ್ ಪ್ಲೀಸ್. ಐ ವಿಶ್ ಯು ಗುಡ್ ಲಕ್. ಯಾರೆಲ್ಲ ಟೆಸ್ಟ್ ಅಲ್ಲಿ ಅಪಿಯರ್ ಆಗೋದಿಲ್ವೋ ಅವರೆಲ್ಲರೂ ಆಚೆ ಹೋಗಿ. ಪ್ಲೀಸ್ ಡಿಸ್ಟ್ರಿಬ್ಯೂಟ್ ದ ಪೇಪರ್ಸ್. ಸುಭಾಷ್, ನೀನ್ ಫಸ್ಟ್ ಬರೋಕೆ ಸಾಧ್ಯ ಇಲ್ಲ. ಎಲ್ಲ ಪ್ರಶ್ನೆಗೂ ನಾನು ಉತ್ತರ ಬರೀತೀನಿ. ಚಾರ್ಲ್ಸ್ ಚೀಟ್ ಮಾಡಿದ್ರೆ ಸುಬಿ ಫಸ್ಟ್ ಬರಕ್ ಹೇಗ್ ಸಾಧ್ಯ? ಎಲ್ರು ಸುಬಿ ಫಸ್ಟ್ ಬರ್ತಾನೆ ಅನ್ಕೊಂಡಿದ್ದಾರೆ. ಸುಬಿ ಸುಭಾಷ್ 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 ಸುಭಿ ಸುಭಾಷ್ ಸುಭಾಷ್ ಸುಭಿ ಸುಭಿ ಸುಭಾಷ್. ಚಿಕ್ಕ ಮಾವ ಅಲ್ಲಿ ನಿಂತ್ಕೊಂಡು ಯಾಕೆ ಕೂಗ್ತಾ ಇದ್ದಾರೆ? ಏನ್ ಹೇಳ್ತಾ ಇದ್ದಾರೆ ಇವರು? ಚಾರ್ಲ್ಸ್ ಪರೀಕ್ಷೆಯಲ್ಲಿ ಚೀಟಿಂಗ್ ಮಾಡ್ತಾ ಇದ್ದಾನೆ. ಇದು ತಪ್ಪಲ್ವಾ? ಅನಂತ್ ಅವ್ರು ಎಲ್ಲಿದ್ದಾರೆ ಅಂತ ನಿಮ್ಗೇನಾದ್ರೂ ಗೊತ್ತಾ? ಅವ್ರಿಗೆ ಹುಷಾರಿಲ್ಲ ಅಂತ ನಾನು ಕೇಳ್ಪಟ್ಟೆ. ಅನಂತ್ ಅಣ್ಣನ ನಾನು ಭೇಟಿ ಮಾಡಿದೆ, ಆದ್ರೆ ಅವ್ರು ಇರೋ ಜಾಗ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕೆ ಹೇಳಲಿಲ್ಲ. ಎಲ್ಲಿದ್ದಾರೆ? ಹೇಗಿದ್ದಾರೆ ಅವರು? ನನ್ನನ್ನ ಅವ್ರ ಹತ್ರ ಕರ್ಕೊಂಡು ಹೋಗ್ತೀರಾ ನೀವು? ಕರ್ಕೊಂಡು ಹೋಗ್ತೀನಿ. ನನ್ನನ್ನು ಈಗ್ಲೇ ಕರ್ಕೊಂಡು ಹೋಗಿ. ಆದ್ರೆ ತುಂಬಾ ಎಚ್ಚರಿಕೆಯಿಂದ ಹೋಗ್ಬೇಕು. ಎಂತ ಪರಿಸ್ಥಿತಿ! ನಮ್ ದೇಶದಲ್ಲಿ ನಾವೇ ಕಳ್ರ ಹಾಗೆ ಓಡಾಡೋ ಹಾಗಾಯ್ತು. ಇರ್ತೀನಿ, ಎಚ್ಚರಿಕೆಯಿಂದ ಇರ್ತೀನಿ. ಇರ್ಲೇಬೇಕಲ್ವಾ? ಇಲ್ದೇ ಇದ್ರೆ ನಾವು ಅವ್ರನ್ನ ಈ ದೇಶದಿಂದ ಓಡ್ಸಕ್ಕಾಗಲ್ಲ. ಚಿಕ್ಕ ಚಿಕ್ಕ ಮಕ್ಕಳಿಗೆ ನಮ್ ದೇಶದ ಬಗ್ಗೆ ನಾನು ತುಂಬಾ ಕನ್ಸನ್ನ ತುಂಬಿದ್ದೀನಿ. ಭಾರತಾಂಬೆನ ಸರಪಳಿಯಿಂದ ಮುಕ್ತಿಗೊಳಿಸ್ಬೇಕು. ಯಾರ ಕಣ್ಣಲ್ಲೂ ಕಣ್ಣೀರಿರ್ಬಾರ್ದು. ಇಂಥ ದೇಶದಲ್ಲೇ ಸುಬಿ ದೊಡ್ಡೋನಾಗ್ಬೇಕು. ರೋನು ಮತ್ತು ಸುಬಿ ಆಗಿರೋ ಚಿಕ್ಕ ಮಕ್ಕಳನ್ನ ನಾವು ಸ್ವತಂತ್ರವಾದ ಭಾರತಾಂಬೆಯ ಮಡಿಲಲ್ಲಿ ಬೆಳೆಸ್ಬೇಕು. ಆರ್ ಯು ಚೀಟಿಂಗ್? ನೀನ್ ಪರೀಕ್ಷೆಯಲ್ಲಿ ನೋಡ್ಕೊಂಡು ಬರೀತಾ ಇದ್ಯಾ ಚಾರ್ಲ್ಸ್?
ವಾಟ್ ಆರ್ ಯು ಸೇಯಿಂಗ್ ಲೂಸರ್? ನಿನ್ ಗೆಲ್ಲಕ್ ಆಗಲ್ಲ. ಗೆಟ್ ಬ್ಯಾಕ್ ಟು ಯೋರ್ ಸೀಟ್. ನಾನು ಇಲ್ಲಿಂದ ಹೋಗಲ್ಲ. ಒಂದ್ ಹೆಜ್ಜೆ ಕೂಡ ಹಿಂದೆ ಇಡಲ್ಲ. Please be quiet. ಸುಭಾಷ್, ಏನಾಯ್ತು? ಚಾರ್ಲ್ಸ್, ಓ ಮೈ ಗಾಡ್, ಈಗ ನಾನ್ ಏನ್ ಮಾಡ್ಲಿ? ಈಗ ನೋಡು ಚಾರ್ಲ್ಸ್ ಹೇಗ್ ಸಿಕ್ಕಾಕೊಂಡ ಅಂತ. any problem? ನೋ ಸರ್, ನೋ ಪ್ರಾಬ್ಲಮ್. ಸುಭಾಷ್ ವಾಸ್ ಆಸ್ಕಿಂಗ್ ಫಾರ್ ಅ ಪೆನ್. ನಂಗೆ ಯಾವ ಪೆನ್ನು ಬೇಡ. ಸರ್ಗೆ ನಿಜ ಏನು ಅಂತ ಹೇಳು. ಸುಭಾಷ್, ಐ ಆಮ್ ಟೆಲಿಂಗ್ ಯು, ಜಸ್ಟ್ ಗೋ. ಸುಭಾಷ್, ನೀನ್ ನಿನ್ ಸೀಟ್ಗೆ ವಾಪಸ್ ಹೋಗು. ನೀನು ಇಂಟ್ರೆಸ್ಟ್ ಇಂದ ಎಕ್ಸಾಮ್ ಬರೀತಿದೆ ಅಲ್ವಾ? ಮೇ ಐ ಕಮ್ ಇನ್ ಸರ್? Yes. What happened? ಸರ್, ಚಾರ್ಲ್ಸ್ ಚೀಟಿಂಗ್ ಮಾಡ್ತಿದ್ದಾನೆ. ಅವನೆಲ್ಲ ನೋಡ್ಕೊಂಡ್ ಬರೀತಿದ್ದಾನೆ. What? ನೀನು ಹೀಗೆಲ್ಲ ಮಾಡ್ತಾ ಇದ್ದ? ನೋ ಸರ್, ಐ ಆಮ್ ನಾಟ್ ಚೀಟಿಂಗ್. ಇವನು ಸುಳ್ಳು ಹೇಳ್ತಾ ಇದ್ದಾನೆ ಸರ್. ಹೌದು ಸರ್, ನಾವು ನೋಡಿದ್ವಿ. ಚಾರ್ಲ್ಸ್ ಚೀಟಿಂಗ್ ಮಾಡ್ತಿದ್ದ. ಅವನ ಹತ್ರ ಬರ್ಕೊಂಡ್ ಬಂದಿರೋ ಚೀಟಿ ಇದೆ. Oh my God! What are you saying? ಚಾರ್ಲ್ಸ್, ಆ ಪೇಪರ್ನ ಕೊಡು. ಸರ್, ಐ ಆಮ್ ಟೆಲಿಂಗ್ ದ ಟ್ರೂತ್. ನಾನ್ ಚೀಟ್ ಮಾಡಿಲ್ಲ. ನನ್ನ ಹತ್ರ ಯಾವ ಚೀಟಿನೂ ಇಲ್ಲ. ನೀನ್ ಸುಳ್ಳು ಯಾಕೆ ಹೇಳ್ತಾ ಇದ್ಯಾ ಚಾರ್ಲ್ಸ್? ನೀನ್ ಚೀಟಿಂಗ್ ಮಾಡ್ತಾ ಇದ್ದೆ. ಸರ್, ಚಾರ್ಲ್ಸ್ ಯಾವಾಗ್ಲೂ ಭಾರತೀಯರನ್ನ ಕೆಟ್ಟವ್ರು ಅಂತಾನೆ. ಅವನೇ ಕೆಟ್ಟ ಕೆಲಸ ಮಾಡ್ತಾನೆ. ಸರ್, ನಾನು ಸತ್ಯವಾಗ್ಲೂ ಚೀಟಿಂಗ್ ಮಾಡಿಲ್ಲ. ಯು ಆರ್ ಲೈಯಿಂಗ್ ಚಾರ್ಲ್ಸ್. ನಾವೆಲ್ಲ ಸುಳ್ಳು ಹೇಳ್ತಾ ಇದೀವ ಈಗ? ಸರ್ಗೆ ನೀನು ಆ ಚೀಟಿನ ಕೊಡು. ದಟ್ ವುಡ್ ಬಿ ಫೇರ್. ಸರ್, ಅವನ ಹತ್ರ ಚೀಟಿ ಕೂಡ ಇದೆ. ನೀವು ಸಾಬೀತ್ ಮಾಡ್ತೀರಾ? ಹಾ, ಸಾಬೀತ್ ಮಾಡ್ತೀನಿ. ಯಾಕಂದ್ರೆ ನೀನು ಕೈ ಮೇಲೂ ಬರ್ಕೊಂಡಿದ್ಯಾ. ಇದೇನಿದು? ಬರ್ದಿದ್ದೆಲ್ಲ ಅಳ್ಸೋಗಿದೆ. ಇನ್ನು ಎಷ್ಟು ದೂರ? ನಾವು ಬಂದೇ ಬಿಟ್ವಿ. ಅಲ್ಲಿ ಕಾಣ್ತಿದ್ಯಲ್ಲ, ಆ ಮನೇಲೆ ಅನಂತಣ್ಣ ಇರೋದು. ಯಾರ ಮನೆ ಅದು? ಅವರು ನಮ್ ಸಮಿತಿ ಸದಸ್ಯರೇ ಅಂತೆ. ಖುದಿರಾಮ್ ಬೋಸ್. ಇದು ಅವ್ರ ಅಕ್ಕ ಅವ್ರ ಮನೆ. ಖುದಿರಾಮ್ ಬೋಸ್? ಹೌದು ಅಕ್ಕ. ನೀವಿಲ್ಲೇ ಇರಿ, ನಾನ್ ಹೋಗಿ ಅನಂತ್ ಅವ್ರನ್ನ ಮಾತಾಡ್ಸ್ಕೊಂಡ್ ಬರ್ತೀನಿ. ಹಾಗೆ ಆಗ್ಲಿ ಅಕ್ಕ. ಅನಂತ್ ಅವ್ರೆ, ಅನುಪಮ ಅಕ್ಕ, ಇವರು ಅನುಪಮ ಸಹೋದ್ಯೋಗಿ, ಸಹ ಯೋಧೆ ಕೂಡ. ಅನುಪಮ ಇವರು ಖುದಿರಾಮ್ ಅವರಕ್ಕ. ನಮ್ಮೆಲ್ರಿಗೂ ಅಕ್ಕ ಇದ್ದ ಹಾಗೆ. ಖುದಿರಾಮ್ ನಮ್ಮ ಸಮಿತಿಯ ಸದಸ್ಯ, ನಮ್ ಜೊತೆನೇ ಇರ್ತಾನೆ. ಬಾ ಅನುಪಮ, ಬಾ ಕೂತ್ಕೋ. ತಗೋ, ಈಗ್ಲಾದ್ರೂ ತಿನ್ನು. ಸ್ವಲ್ಪನೂ ತಿಂದೇ ಇದ್ರೆ ಹೇಗ್ ಹೋರಾಟ ಮಾಡಕ್ಕಾಗತ್ತೆ? ಅಲ್ಲ, ಗಂಜಿಯನ್ನ ತಿನ್ನೋದು ಕಷ್ಟ ಆಗ್ಬೋದು ಅಂತ ನನಗೆ ಗೊತ್ತು. ಖುದಿರಾಮನು ಮನೇಲಿಲ್ಲ. ಇದ್ದಿದ್ರೆ ಅವನ್ಗೆ ಹೇಳಿ ಮೀನಾದ್ರೂ ತರಿಸ್ತಾ ಇದ್ದೆ. ಎಷ್ಟೋ ದಿನ ಆದ್ಮೇಲೆ ಇವನು ಊಟ ಮಾಡ್ತಾ ಇದ್ದಾನೆ. ನೀವ್ ನನಗೋಸ್ಕರ ಇಷ್ಟು ದಿನ ಮಾಡಿರೋದೇ ಏನ್ ಹೆಚ್ಚು. ಮಾತಾಡ್ತಾ ಇದೀಯ ಅನಂತ್? ನೀನು, ನನ್ ತಮ್ಮ ಖುದಿರಾಮ್, ಉಳ್ದಿರೋ ಹುಡುಗರು, ನೀವೆಲ್ಲ ನಮ್ಮ ಭಾರತಾಂಬೆಗೋಸ್ಕರ ಹೋರಾಡ್ತಾ ಇದ್ದೀರಾ. ಆದ್ರೆ ನಮ್ಮಂತ ಹೆಂಗಸರು ಏನ್ ತರ ಮಾಡಕ್ಕಾಗತ್ತೆ ಹೇಳು? ನಿನಗ್ ಗೊತ್ತಾ ಅನುಪಮ, ರಸ್ತೆಯಲ್ಲಿ ಬಿದ್ದಿದ್ ನನ್ನನ್ನ ಅಕ್ಕ ಕರ್ಕೊಂಡ್ ಬರ್ದೇ ಇದ್ದಿದ್ರೆ ನಾನ್ ಸತ್ತೇ ಹೋಗ್ತಿದ್ದೆ. ಸಾಯೋ ಮಾತೆಲ್ಲ ಆಡ್ಬೇಡಿ ಅನಂತ್ ಅವ್ರೆ. ನಾವು ಮಾಡ್ಬೇಕಾಗಿರೋ ಕೆಲ್ಸ ಇನ್ನೂ ಇದೆ. ಅನುಪಮ, ನೀವಿಬ್ರು ಮಾತಾಡ್ತಾ ಇರಿ. ನಾನು ನಿನಗೆ ಕುಡಿಯೋದಕ್ಕೆ ಏನಾದ್ರೂ ತಗೊಂಡ್ ಬರ್ತೀನಿ.
ನೀನ್ ನನ್ನನ್ನ ಹೇಗ್ ಹುಡುಕ್ದೆ ಅನುಪಮ? ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನೀನ್ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ. ನೀನು ಬರೋದು ಬೇಡ ಅಂತ ಹೇಳಿದ್ದೆ ತಾನೆ. ನನ್ನ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ನಿನಗಿಲ್ಲ. ನಿಮಗ್ ಗೊತ್ತಾ, ಆ ಬ್ರಿಟಿಷ್ ಆಫೀಸರ್ ಆಂಡ್ರ್ಯೂ ಫ್ರೇಸರ್ ಕಟಕ್ಗೆ ಬರ್ತಿದ್ದಾರೆ. ಇನ್ನೊಂದ್ ಕಡೆ ಆ ರಿಚರ್ಡ್ಸನ್ ಮತ್ತವ್ರ ಸೈನಿಕರು ಶಿಕಾರಿಗಳ ತರ ಸ್ವದೇಶಿಗಳನ್ನ ಹುಡುಕ್ತಾ ಇದ್ದಾರೆ. ಹೀಗಿರೋವಾಗ ನಾನ್ ನಿಮ್ ಬಗ್ಗೆ ಚಿಂತೆ ಮಾಡಬಾರ್ದಾ? ಆಂಡ್ರ್ಯೂ ಫ್ರೇಸರ್ ಕಟಕ್ಗೆ ಬರ್ತಿದಾರ? ನನ್ ಕೈಯಲ್ಲಿ ಏನು ಬರ್ಕೊಂಡಿಲ್ಲ. ನಾನ್ ಯಾಕೆ ಚೀಟಿಂಗ್ ಮಾಡ್ಲಿ ಸರ್? ಸರ್, ಸುಭಾಷ್ ಮ್ಯಾರೇಜ್ ಸ್ಕಾಲರ್ಶಿಪ್ಗೋಸ್ಕರ ನಾಟಕ ಮಾಡ್ತಾ ಇದ್ದಾನೆ. ಚಾರ್ಲ್ಸ್ ನೋಡ್ಕೊಂಡೇ ಬರೀತಾ ಇದ್ದ. ಆ ಚೀಟಿ ಎಲ್ಲಿ ಹೋಯ್ತು? ಅದನ್ನ ಏನ್ ಮಾಡ್ದ? ಸುಭಾಷ್, ನೀನು ತಪ್ಪು ತಿಳ್ಕೊಂಡಿದ್ಯಾ ಅನ್ಸತ್ತೆ. Then he should be sorry, sir. Say sorry. ಸುಭಾಷ್, ನಾನು ತಪ್ಪು ತಿಳ್ಕೊಂಡಿಲ್ಲ ಸರ್. ಮತ್ತೆ ಚಾರ್ಲ್ಸ್, ನಾನು ಇದಕ್ಕೋಸ್ಕರ ಸಾರಿ ಕೇಳಲ್ಲ. Sir, I know all the answers. Then why is he blaming me again? ನನ್ಗೆಲ್ಲ ಉತ್ತರಗಳು ನೆನಪಿದೆ. ನಿಂಗೇನು ನೆನಪಿಲ್ಲ ಚಾರ್ಲ್ಸ್. ಉತ್ತರ ಎಲ್ಲ ನಿನ್ ಯೂನಿಫಾರ್ಮ್ ಅಲ್ಲಿದೆ. ನೋಡಿದ್ಯಾ ಚಾರ್ಲ್ಸ್? ಈ ಚೀಟಿಲಿ ಏನು ಬರ್ದೇ ಇಲ್ವಲ್ಲ. ಆ ಪೇಪರ್ ಕೊಡು. ನೀನ್ ಫೇಲ್ ಆಗೋದೆ ಸುಭಾಷ್. ಸರ್ ಹತ್ರ ಸುಳ್ಳು ಹೇಳ್ತಾ ಇದೀಯ ನೀನು. ಸರ್, ಇದ್ರಲ್ಲೇನು ಬರ್ಕೊಂಡಿಲ್ಲ. ಈ ಖಾಲಿ ಪೇಪರ್ನ ಇಟ್ಕೊಂಡ್ರೆ ತಪ್ಪಾಗುತ್ತಾ? ಸುಳ್ಳು ಹೇಳ್ತಿದ್ದಾನೆ ಸರ್. ಇವನ ಹತ್ರ ಬರ್ಕೊಂಡ್ ಬಂದಿರೋ ಚೀಟಿ ಇದೆ. ಚಾರ್ಲ್ಸ್, ಆ ಚೀಟಿನ ಸರ್ಗೆ ಕೊಡು. ಸರ್, ನಿಜವಾಗ್ಲೂ ಚಾರ್ಲ್ಸ್ ಚೀಟಿಂಗ್ ಮಾಡಿದಾನೆ. ಹೌದು ಸರ್, ಚಾರ್ಲ್ಸ್ ಚೀಟಿಂಗ್ ಮಾಡಿದಾನೆ. Oh, stop it! Stop it! I am telling you, keep quiet. Get back to your seat. And you, go back to your place. Subhash, go to your seat. ನೀನ್ ಏನೇ ಮಾಡಿದ್ರು ನಿಂಗ್ ಮೆರಿಟ್ ಸ್ಕಾಲರ್ಶಿಪ್ ಸಿಗಲ್ಲ ಸುಭಾಷ್. ನನ್ನ ಹತ್ರ ಇರೋ ಚೀಟಿನ ನೀನು ಕಂಡಿಡ್ದಿಲ್ಲ, ಲೂಸರ್. ನೀನ್ ಮಾಡಿರೋ ಅನ್ಯಾಯನ ನಾನು ಗೆಲ್ಲೋಗ್ ಬಿಡೋಲ್ಲ ಚಾರ್ಲ್ಸ್. ಐ ಟೋಲ್ಡ್ ಯು ಆಲ್ ದಿಸ್ ಬಟ್ ಯು ಡಿಡ್ಂಟ್ ಕೇರ್. ಏನ್ ಯೋಚನೆ ಮಾಡ್ತಿದ್ದೆ? ನಾನು ಚಾರ್ಲ್ಸ್ ಸ್ಕೂಲ್ ಬಗ್ಗೆ ಟೆನ್ಷನ್ ಅಲ್ಲಿದ್ದೆ ಅಂದ್ರೆ ಕೆಲ್ಸದ ಬಗ್ಗೆ ಮರ್ತ್ ಹೋಗಿದ್ದೀನಿ ಅಂತಾನ? ಇದೇ ಚಾನ್ಸ್ ಅನ್ಕೊಂಡು ಬೇಜವಾಬ್ದಾರಿಲಿ ನಡ್ಕೊಂಡೆ ನೀನು. ಗವರ್ನರ್ ಆಂಡ್ರ್ಯೂ ಫ್ರೇಸರ್ ಕಟಕ್ಗೆ ಬರೋಕ್ ಮೊದ್ಲು ಎಲ್ಲ ಸ್ವದೇಶಿಗಳನ್ನು ಕೊಂದ್ ಹಾಕ್ತೀನಿ ನಾನು. ಎಸ್ ಸರ್, ನೀವು ಚಿಂತೆನೆ ಮಾಡಬೇಡಿ ಸರ್. ಈ ಕಡೆ ಮೆರಿಟ್ ಎಕ್ಸಾಮ್ ಅಲ್ಲಿ ಸುಭಾಷ್ನ ಚಾರ್ಲ್ಸ್ ಸೋಲಿಸ್ತಾನೆ, ಆ ಕಡೆ ಒಬ್ಬ ಸ್ವದೇಶಿ ಕೂಡ ನಿಮ್ಮೆದುರಿಗೆ ತಲೆ ಎತ್ಕೊಂಡು ನಿಲ್ಲೋದಕ್ಕಾಗೋದಿಲ್ಲ. ಫ್ರೇಸರ್ ಸಾಹೇಬ್ರು ತುಂಬಾ ಖುಷಿ ಆಗ್ತಾರೆ ಸರ್. ನನಗೂ ಅದೇ ಬೇಕಿರೋದು. ವೇರ್ ಇಸ್ ಅನಂತ್? ಸರ್, ಅನಂತ್ ಜಾನಕಿನಾಥ್ ಬೋಸ್ ಮನೆಯಲ್ಲಿ ಅವ್ರ ಆಶ್ರಯದಲ್ಲೇ ಇದಾನಂತೆ ಸರ್. ಅವ್ರ ಮನೆ ಮೇಲೆ ಕಣ್ಣಿಟ್ಟಿದ್ದೀನಿ ಸರ್. ಯು ಫೂಲ್! ಬರೀ ಮನೆ ಮೇಲೆ ಕಣ್ಣಿಟ್ರೆ ಸಾಕ? ಎಲ್ಲ ಟ್ರೂಪ್ಗೂ ಹೇಳು ಆಕ್ಟಿವ್ ಆಗೋದಕ್ಕೆ. 4 ಕಡೆ ಅನಂತ್ನ ಹುಡುಕಿ. ಎಸ್ ಸರ್. ಐ ಥಿಂಕ್ ಅನಂತ್ ಆಂಡ್ರ್ಯೂ ಫ್ರೇಸರ್ ಅವ್ರ ಪ್ರೆಸೆನ್ಸ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋ ಪ್ಲಾನ್ ಮಾಡ್ತಿರ್ತಾನೆ. ಕಟಕ್ನಲ್ಲಿ ಹೊಸ ತರ ಕ್ರಾಂತಿ ಕಾರ್ಯಕ್ರಮ ಆಗ್ತಿದೆ ಅಂದ್ರೇನು? ಬಾರೀಂದ್ರನಾಥ್ ಘೋಷ್ ಕಟಕ್ಗೆ ಬಂದಿದ್ರು. ಅವ್ರು ಹೇಳಿದ್ರು ಅವತ್ತು ಮೈತ್ರಿ ಸಭೆಯಲ್ಲಿ ಬ್ರಿಟಿಷರ್ ಏನೆಲ್ಲ ಅನ್ಯಾಯ ಮಾಡಿದ್ರು ಅದಕ್ಕೆ ನಾವು ಉತ್ತರ ಕೊಡ್ಲೇಬೇಕಂತೆ. ನೀವು ಕಟಕ್ಗೆ ಬರ್ಲೇಬೇಕು ಅನಂತ್ ಅವ್ರೆ. ಆದ್ರೆ ಕಟಕ್ ನಿಮ್ಗೆ ಸುರಕ್ಷಿತ ಅಲ್ಲ. ಅಲ್ಲಿ ನಿಮ್ಮನ್ನ ಹುಡುಕ್ತಿದ್ದಾರೆ, ನೀವು ಸಿಕ್ಕಾಕೋಬಾರ್ದು. ನಾವು ಹುಷಾರಾಗಿದ್ದು ನಮ್ಮ ಹೋರಾಟನ ನಾವು ಮಾಡಬೇಕು.
ಒಂದ್ ವೇಳೆ ರಿಚರ್ಡ್ಸನ್ ಕಡೆಯವರು ನಿಮ್ಮನ್ನ ಹಿಡಿದ್ರೆ ನೇತೃತ್ವ ವಹಿಸೋರು ಯಾರು? ಏನ್ ಗೊತ್ತಾ ಅನುಪಮ, ಅರವಿಂದ್ ಘೋಷ್ ಅವರು ಇದೇ ಮಾತು ಹೇಳ್ತಾರೆ. ಸಾಯೋದ್ರಲ್ಲಿ ಪೊಲೀಸ್ ಅವ್ರ ಕೈಗೆ ಸಿಕ್ಕಾಕೊಳ್ಳೋದ್ರಲ್ಲಿ ಯಾವ ಶೌರ್ಯನೂ ಇಲ್ಲ. ಈ ದೇಶದ ಯುವಕರು ಶಸ್ತ್ರಾಸ್ತ್ರ ಕ್ರಾಂತಿ ಕಡೆ ಹೋಗೋದಕ್ಕೆ ನಾಯಕತ್ವದ ಅವಶ್ಯಕತೆ ಇದೆ. ಆದ್ರೆ ಅದಕ್ಕೆ ಅಂತ ಯಾವ ತಯಾರಿನೂ ಆಗಿಲ್ಲ. ಇಂಥ ಕ್ರಾಂತಿಗೆ ನೇತೃತ್ವ ವಹಿಸಿಕೊಳ್ಳುವಂತ ನಾಯಕ ಎಲ್ಲಿದ್ದಾನೋ ಏನೋ ಗೊತ್ತಿಲ್ಲ ಅನುಪಮ. ಇಲ್ಲ ಶರತ್, ಮುಂದೇನಾಗತ್ತೆ ಅಂತ ಯೋಚನೆ ಮಾಡಿದ್ರೇನೆ ನನಗೆ ಭಯ ಆಗ್ತಿದೆ. ನೀನು ಬ್ಯಾರಿಸ್ಟರ್ ಆಗ್ಬೇಕು ಅನ್ಕೊಂಡಿದ್ದೆ ಅಲ್ವಾ? ಕೇಸ್ ಫೈಲ್ ಮಾಡೋದು ಹೇಗೆ ಅನ್ನೋದನ್ನ ಅಭ್ಯಾಸ ಮಾಡ್ಬೇಕಾ? ಹೌದು ಅಪ್ಪ, ಕೇಸ್ ಫೈಲ್ ಮಾಡೋದು ಹೇಗೆ ಅಂತ ಅಭ್ಯಾಸ ಮಾಡಲೇಬೇಕು. ಬನ್ನಿ ನಡಿ. ಅದೇನಂದ್ರೆ ಶರತ್ ಒಂದ್ಸಲ ಸುಬಿ ಸ್ಕೂಲ್ ಹತ್ರ ಹೋಗಿ ಬರ್ಲಿ. ಅಲ್ಲಿ ಏನಾಗಿದ್ಯೋ ಏನೋ, ಇಷ್ಟೊತ್ತಿಗೆ ಅವರಿಬ್ರು ಮನೆಗೆ ಬರ್ಬೇಕಾಗಿತ್ತು. ನನಗ್ ಯಾಕೋ ಭಯ ಆಗ್ತದೆ. ಅಬ್ದುಲ್ ಹೋಗಿದ್ದಾನಲ್ಲ, ಅದು ಅಲ್ಲದೆ ಇನ್ನು ಸ್ಕೂಲಿಂದ ಬರೋ ಟೈಮೂ ಆಗಿಲ್ಲ. ಜಾತ್ರೆ ಮೈದಾನದ ಘಟನೆ ಪದೇ ಪದೇ ನಡೆಯೋದಿಲ್ಲ ಪ್ರಭಾ. ಇನ್ನೇನು ಬಂದ್ಬಿಡ್ತಾರೆ. ಇವತ್ತ್ಯಾಕೋ ನನ್ ಮನ್ಸಿಗೆ ತಳಮಳ ಆಗ್ತಿದೆ. ಸುಬಿ ಪರೀಕ್ಷೆನ ಹೇಗ್ ಬರದ್ನೋ ಏನೋ. ಶರತ್, ನೀನು ಸರಿಯಾಗಿ ನೋಡಿದ್ಯಾ ಅಲ್ವಾ? ಸುಬಿ ಸರಿಯಾಗಿ ಓದ್ತಿದ್ದ ಅಲ್ವಾ? ಹಾ ಅಮ್ಮ, ಸುಭಿ ಒಳ್ಳೆ ವಿದ್ಯಾರ್ಥಿ. ಅವನು ಒಂದು ಸಲ ಓದ್ರೆ ಏನು ಮರೆಯೋದಿಲ್ಲ. ತುಂಬಾ ಕಷ್ಟಪಟ್ಟಿದ್ದಾನೆ. ಅವನು ಪರೀಕ್ಷೆಯಲ್ಲಿ ಫಸ್ಟ್ ಬಂದೇ ಬರ್ತಾನೆ, ನೋಡ್ತಾ ಇರಿ. ಯಾಕೆ ನಿಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ? ನನ್ ಮಗ ಏನು ಅಂತ ನನಗೆ ಗೊತ್ತು. ಇಷ್ಟು ದಿನದಿಂದ ಸುಭಾಷ್ ಮನ್ಸಿಟ್ಟು ಓದ್ತಿದ್ದ. ಅವನಿಗೆ ಯಾವುದೇ ರೀತಿ ಒತ್ತಡ ಇರಲಿಲ್ಲ. ಆದ್ರೆ ಇವತ್ತು ಸುಭಾಷ್ ಫಸ್ಟ್ ಬಂದ್ರೇನೆ ನಿರ್ಧಾರ ಆಗೋದು ಅವನ ಸ್ಕೂಲಲ್ಲಿ ಓದ್ತಾನೋ ಇಲ್ವೋ ಅಂತ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟೆಲ್ಲ ಒತ್ತಡನ ಅವನು ಹೇಗ್ ತಡ್ಕೋತಾನೆ? ಅಲ್ಲೋಡಿ, ಸುಭಿ ಬಂದೇ ಬಿಟ್ಟ. ಸುಭಾಷ್, ನೀನ್ ಬರೋದ್ ಯಾಕೆ ತಡ ಆಯ್ತು? ಈಗ ನಾನ್ ಶರತ್ನ ನಿನ್ ಸ್ಕೂಲಿಗೆ ಕಳ್ಸೋಣ ಅಂತಿದ್ದೆ. ನಿನ್ ಪರೀಕ್ಷೆ ಹೇಗಾಯ್ತು ಸುಭಾಷ್? ನೀವ್ ನೋಡ್ತಾ ಇರಿ, ನನ್ ಸುಭಾಷ್ ಪರೀಕ್ಷೆಯಲ್ಲಿ ಹೆಚ್ಚು ಮಾರ್ಕ್ಸ್ ನ ತಗೊಂಡು ಫಸ್ಟ್ ಬರ್ತಾನೆ ಅಲ್ವಾ ಸುಭಾಷ್? ಒಳಗ್ ನಡಿ, ತಿನ್ನೋದಕ್ಕೇನಾದ್ರೂ ಕೊಡ್ತೀನಿ. ಸುಭಿ, ನಿನಗೇನಾದ್ರೂ ಆಯ್ತಾ? ಜಾನಕಿ. ಹಾ ಅಣ್ಣ. ಸುಭಾಷ್ ಬಂದ? ಹಾ, ಇಲ್ಲೇ ಇದ್ದಾನೆ. ಓ, ಇಲ್ಲೇ ಇದ್ದಾನ? ಸುಭಾಷ್, ಏನ್ ಮಾಡಿ ಬಂದಿದ್ಯಾ? ನಾನ್ ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ ಸ್ಕೂಲಲ್ಲಿ ಯಾರ ಜೊತೆನೂ ಗಲಾಟೆ ಮಾಡ್ಕೋಬೇಡ ಅಂತ. ಅದೇನದು, ಮೆರಿಟ್ ಸ್ಕಾಲರ್ಶಿಪ್ ಎಕ್ಸಾಮ್ ಬರೆಯುವಾಗ ರಿಚರ್ಡ್ಸನ್ ಮಗನ ಹತ್ರ ಜಗಳ ಮಾಡ್ಕೊಂಡಂತೆ ಮಿಸ್ಟರ್ ಯಂಗ್ ಅವ್ರು ಹೇಳಿದ್ರು. ನಾನ್ ಜಗಳ ಮಾಡ್ಲಿಲ್ಲ ದೊಡ್ಡಪ್ಪ. ನಾನ್ ವಿರೋಧ ಮಾಡ್ದೆ, ಅನ್ಯಾಯದ ವಿರೋಧ. ಅನ್ಯಾಯದ ವಿರುದ್ಧನ? ಏನಾಯ್ತು ಸುಭಾಷ್? ಯಾರಾದ್ರೂ ನಿನಗೇನಾದ್ರೂ ಹೇಳಿದ್ರ? ಯಾಕೆ ನೀನೇನು ಮಾತಾಡ್ತಿಲ್ಲ? ಸುಭಾಷ್, ಹೇಳು, ಸ್ಕೂಲಲ್ಲಿ ಏನ್ ನಡೀತು? ಮಿಸ್ಟರ್ ಯಂಗ್ ನಿನ್ ದೊಡ್ಡಪ್ಪಂಗೆ ಈ ವಿಷಯ ಯಾಕೆ ಹೇಳಿದ್ರು? ಚಾರ್ಲ್ಸ್ ಪರೀಕ್ಷೆಯಲ್ಲಿ ಚೀಟಿಂಗ್ ಮಾಡ್ತಾ ಇದ್ದಪ್ಪ. ನಾನು ಅವನ್ನ ತಡಿದೆ ಇನ್ನೇನ್ ಮಾಡ್ಬೇಕಿತ್ತು ಹೇಳಿ? ಆರ್ ಯು ಚೀಟಿಂಗ್? ನೀನು ಪರೀಕ್ಷೆಯಲ್ಲಿ ನೋಡ್ಕೊಂಡು ಬರೀತಿದ್ಯಾ ಚಾರ್ಲ್ಸ್? ವಾಟ್ ಆರ್ ಯು ಸೇಯಿಂಗ್ ಲೂಸರ್? ಗೆಟ್ ಬ್ಯಾಕ್ ಟು ಯುವರ್ ಸೀಟ್. ನಾನು ಇಲ್ಲಿಂದ ಹೋಗಲ್ಲ, ಒಂದ್ ಹೆಜ್ಜೆ ಕೂಡ ಹಿಂದೆ ಇಡಲ್ಲ. ನಿನ್ ಚಾರ್ಲ್ಸ್ನ ಚೀಟಿ ನೋಡಿ ಬರೀತಿರೋದನ್ನ ನೋಡ್ದೆ ಸುಭಾಷ್? ಹ್ಞೂ ನೋಡ್ದೆ ಅಪ್ಪ, ಆದ್ರೆ ನನ್ ಸರ್ ಎದುರಿಗೆ ಸಾಬೀತ್ ಮಾಡೋಕ್ ಆಗ್ಲಿಲ್ಲ. ಭಾವನವ್ರೆ, ಸುಬಿ ನಿಜ ಹೇಳ್ತಿದ್ದಾನೆ. ಚಾರ್ಲ್ಸ್ ಸುಬಿನ ಹೇಗಾದ್ರೂ ಮಾಡಿ ಸೋಲ್ಸ್ಬೇಕು ಅನ್ಕೊಂಡಿದ್ದ. ಮೆರಿಟ್ ಸ್ಕಾಲರ್ಶಿಪ್ ಪಡೆಯೋದಕ್ಕೆ ಅವನು ಓಟ್ದಲ್ಲಿ ಸುಬಿನ ಬೀಳ್ಸಿದ್ದ. ಇವತ್ತು ಚೀಟಿ ನೋಡ್ಕೊಂಡ್ ಬರೀತಿದ್ದ. ಚಾರ್ಲ್ಸ್ ಹೀಗೆಲ್ಲ ಮಾಡಿದ್ದು ತಪ್ಪಲ್ವಾ?
ಬ್ರಿಟಿಷರು ಏನಾದ್ರೂ ಅನ್ಯಾಯ ಮಾಡಿದ್ರೆ ಭಾರತೀಯರು ಸುಮ್ಮನಿರೋದಿಲ್ಲ ಅನ್ನೋದನ್ನ ಸುಬಿ ಚಾರ್ಲ್ಸ್ಗೆ ಅರ್ಥ ಮಾಡಿಸಿದ್ದಾನೆ. ಈ ಬ್ರಿಟಿಷ್ ಹುಡುಗ ಅಂತೂ ತಪ್ಪ ಮೇಲೆ ತಪ್ಪು ಮಾಡ್ತಾನೆ ಇದ್ದಾನೆ. ಅದಕ್ಕೆ ನಾನು ನಿಮಗೆ ಹೇಳಿದ್ದು ಇವನನ್ನ ಈ ಸ್ಕೂಲಿಗೆ ಸೇರಿಸ್ಬೇಡಿ ಅಂತ. ಇತ್ತೀಚೆಗೆ ಪಿ ಸ್ಕೂಲಲ್ಲಿ ಏನ್ ನಡೀತಾ ಇದೆ? ಅಲ್ಲ, ಮಕ್ಕಳು ಏನ್ ಕಲಿತಾ ಇದ್ದಾರೆ? ಪ್ರಿನ್ಸಿಪಾಲ್ ಏನು ಹೇಳಲೇ ಇಲ್ವಾ ಸುಬಿ? ಹೇಗ್ ಹೇಳ್ತಾರೆ ಅಮ್ಮ? ಚಾರ್ಲ್ಸ್ ನೋಡ್ಕೊಂಡ್ ಬರೀತಿದ್ ಚೀಟಿನ ಎಲ್ಲೋ ಬಚ್ಚಿಟ್ಬಿಟ್ಟಿದ್ದ. ಸುಭಾಷ್, ಸಾಕ್ಷ್ಯಗಳು ಇಲ್ಲದೆ ಯಾವುದೇ ಅಪರಾಧನೂ ಅಪರಾಧ ಅಂತ ಒಪ್ಕೊಳಕ್ ಆಗೋದಿಲ್ಲ. ಅಂದ್ರೆ ನಾನು ನೋಡಿದ್ದೆ ತಪ್ಪಂತೀರಾ ಅಪ್ಪ? ಹಾಗಾದ್ರೆ ಚಾರ್ಲ್ಸ್ ಅನ್ಯಾಯ ಮಾಡಿಲ್ಲ ಅಂತನಾ? ಇಷ್ಟು ಸಣ್ಣ ವಯಸ್ಸಿಗೆ ನಿನ್ ಮನ್ಸಲ್ಲಿ ಇಷ್ಟೊಂದು ದೊಡ್ಡ ದೊಡ್ಡ ಪ್ರಶ್ನೆಗಳು ಹೇಗ್ ಬರುತ್ತೆ? ಸುಭಾಷ್, ಅನ್ಯಾಯನ ವಿರೋಧ ಮಾಡ್ಬೇಕಂದ್ರೆ ಆ ಅನ್ಯಾಯನ ಎಲ್ರ ಕಣ್ಣೆದ್ರಿಗೂ ತೋರ್ಸ್ಬೇಕಾಗತ್ತೆ. ಮತ್ ಅದಕ್ಕಾಗಿ ಬೇಕಾಗಿರೋದು ಸಾಕ್ಷಿ. ಇಲ್ಲ ಜಾನಕಿ, ನೀನು ಸ್ಕೂಲಿನ ವಿಷಯ ಯೋಚಿಸ್ತಾ ಇದೀಯಾ. ನಾನು ಬೇರೆ ಏನೋ ಯೋಚಿಸ್ತಾ ಇದ್ದೀನಿ. ಬ್ರಿಟಿಷ್ ಸರ್ಕಾರ ಇನ್ನೂ ಈ ಮನೆನ ಬ್ರಿಟಿಷ್ ವಿರೋಧಿ ಅಂತ ತಿಳ್ಕೊಳ್ದೇ ಇದ್ರೆ ಸಾಕು. ನಿನ್ನ ಮಗನಿಗೆ ಬುದ್ಧಿ ಹೇಳು ಜಾನಕಿ. ಇವನು ಪ್ರಾಮಾಣಿಕತೆಯಿಂದ ಪರೀಕ್ಷೆ ಬರ್ದಿರ್ತಾನೆ, ಅದಷ್ಟೇ ಸಾಕಲ್ವಾ? ಅಲ್ಲ ಸುಭಾಷ್, ನಿನ್ನ ಸುತ್ತಮುತ್ತ ಯಾರು ಏನೇ ಮಾಡಿದ್ರು ನಿನ್ಗೇನಾಗ್ಬೇಕದ್ರಿಂದ? ಆದ್ರೆ ದೊಡ್ಡಪ್ಪ ಚಾರ್ಲ್ಸ್ ಚೀಟಿ ನೋಡ್ಕೊಂಡ್ ಬರಿತಾ ಇದ್ರೆ ನಂಗೆ ದುಃಖ ಆಗ್ತಾ ಇತ್ತು. ಅವನು ಮೋಸ ಮಾಡ್ತಾ ಇದ್ದಾನೆ ಅಂತ. ಅದು ಅನ್ಯಾಯ ತಾನೆ. ಅನ್ಯಾಯ ನೋಡಿದಾಗ ನಾನು ಏನ್ ಮಾಡ್ಬೇಕು ಅಂತೀರಾ? ಅನ್ಯಾಯದ ವಿರೋಧ ಮಾಡು.